Dear students, today let us start session number 4 in unit number 3. ಪ್ರಿಯ ವಿದ್ಯಾರ್ಥಿಗಳೇ, ಇಂದು ನಾವು ಯೂನಿಟ್ ನಂಬರ್ 3 ನಲ್ಲಿ ಸೆಷನ್ ನಂಬರ್ 4 ನ ಪ್ರಾರಂಭ ಮಾಡೋಣ. ಸೆಷನ್ ನಂಬರ್ 4 ನಲ್ಲಿ ಎಕ್ಸ್ಟೆನ್ಸಿವ್ ಆಗಿ ನಾವು ಜರ್ಗನ್ಸ್ ಅಂದ್ರೆ ಏನು, ಇದರ ಕ್ಲಾಸಿಫಿಕೇಶನ್ಸ್ ಏನು, ಇನ್ ಜನರಲ್ ಇಂಜಿನಿಯರಿಂಗ್ ಫೀಲ್ಡ್ ಅಲ್ಲಿ ಬರ್ತಕ್ಕಂಥ ಕೆಲವು ಜರ್ಗನ್ಸ್ ಯಾವ್ಯಾವು ಅಂತಂದೇಳಿ ಕಲಿಬೇಕಾಗುತ್ತೆ. ಇದು ಆದ್ಮೇಲೆ ಒಂದು ಯೂಟ್ಯೂಬ್ ವಿಡಿಯೋ ನೋಡಬೇಕು ಪ್ರಾಕ್ಟಿಕಲ್ ಸೆಷನ್ ಅಲ್ಲಿ. ಆ ವಿಡಿಯೋದಲ್ಲಿ ಒಂದು ನಿರ್ದಿಷ್ಟವಾದ ಇಂಜಿನಿಯರಿಂಗ್ ಸಬ್ಜೆಕ್ಟಿಗೆ ಸಂಬಂಧಪಟ್ಟಂಗೆ ಮಾಹಿತಿ ಇರುತ್ತೆ. ಆ ಮಾಹಿತಿನಲ್ಲಿ ತುಂಬಾ ಕಡೆ ಟೆಕ್ನಿಕಲ್ ಜರ್ಗನ್ಸ್ ನ ಬಳಸಿರ್ತಾರೆ. ನೀವು ಮಾಡಬೇಕಾಗಿರ್ತಕ್ಕಂಥ ಕೆಲಸ ಆ ವಿಡಿಯೋನ ಸಂಪೂರ್ಣವಾಗಿ ನೋಡಬೇಕು. ನೋಡಿ ಆದ್ಮೇಲೆ ಆ ವಿಡಿಯೋ ಸಮ್ಮರಿ ಬರಿಬೇಕು. ಫಸ್ಟ್ ಟೈಮು ಯೂಸಿಂಗ್ ಟೆಕ್ನಿಕಲ್ ಜರ್ಗನ್ಸ್, ಎರಡನೇ ಸಲ ಟೆಕ್ನಿಕಲ್ ಜರ್ಗನ್ಸ್ ನ ಮಾಡ್ದಂಗೆ ಅದೇ ಅರ್ಥ ಬರೋ ರೀತಿ ಸಮ್ಮರಿ ಬರಬೇಕು. ಅದನ್ನ ನಾವು ಪ್ರಾಕ್ಟಿಕಲ್ ಸೆಷನ್ ಅಲ್ಲಿ ಕಲಿತೀವಿ. ಯಾಸ್ ಯೂಸಿಯಲ್ ಲಾಸ್ಟ್ ಸೆಕ್ಷನ್ ಅಲ್ಲಿ ಸೆಷನ್ 4 ನ ಕನ್ಕ್ಲೂಡ್ ಮಾಡ್ಕೊಂಡು ಈ ಸೆಷನ್ ನ ಕ್ಲೋಸ್ ಮಾಡ್ಬೇಕು. ಈಗ ನಾವು ನೋಡೋಣ ಜರ್ಗನ್ಸ್ ಅಂದ್ರೆ ಏನು, ಇದನ್ನ ನಾವು ಎಲ್ಲಿ ಬಳಸಬೇಕು ಮತ್ತೆ ಎಲ್ಲಿ ಬಳಸಬಾರದು. ಜರ್ಗನ್ಸ್ ನ ಈ ತರ ಹೇಳ್ಬೋದು ನಾವು: ವರ್ಡ್ಸ್ or expressions that belong to certain field of knowledge which can only be understood by the specialized people who work on those areas are considered as technical jargons. Define the term technical jargons ಅಂದ್ರೆ ನಾವು ಇಷ್ಟು ಹೇಳ್ಬೇಕಾಗುತ್ತೆ. ಏನ್ ಹೇಳ್ಬೇಕು? ಈ ಟೆಕ್ನಿಕಲ್ ಜರ್ಗನ್ಸ್ ಅಂತಕ್ಕಂಥದ್ದು ಒಂದು ವರ್ಡ್ ಆಗಿರ್ಬೋದು. ನೋಡಿ, ಇಲ್ಲಿ ಒಂದು ವರ್ಡ್ ಇದೆ, ರಾಮ್ ಅಂತ ವರ್ಡ್ ಇದೆ. ಇಟ್ ಈಸ್ ಅ ಟೆಕ್ನಿಕಲ್ ಜರ್ಗನ್. ಲೈಕ್ ವೈಸ್ ಅಪ್ಲೋಡ್ ಅಂತಕ್ಕಂಥ ಇನ್ನ ಒಂದು ವರ್ಡ್ ಇದೆ. ಇಟ್ ಈಸ್ ಆಲ್ಸೋ ಎ ಟೆಕ್ನಿಕಲ್ ಜರ್ಗನ್. ವರ್ಡ್ ಆದ್ರೂ ಆಗಿರ್ಬೋದು ಅಥವಾ ಎಕ್ಸ್ಪ್ರೆಷನ್, ಸಮ್ ಟೈಮ್ಸ್ ಎಕ್ಸ್ಪ್ರೆಷನ್ಸ್ ಬರುತ್ತೆ, ಮೋರ್ ದೆನ್ ಒನ್ ವರ್ಡ್ ಇರುತ್ತೆ. Even that is also going to be hacked as a jargon. So technical jargon ಅಂದ್ರೆ ವರ್ಡ್ ಆದ್ರೂ ಹಾಕ್ಬೋದು, ಎಕ್ಸ್ಪ್ರೆಷನ್ಸ್ ಆದ್ರೂ ಹಾಕ್ಬೋದು. ನೆಕ್ಸ್ಟ್ ಏನ್ ಹೇಳ್ತಾರೆ? ದಟ್ ಬಿಲಾಂಗ್ ಟು ಸರ್ಟೇನ್ ಫೀಲ್ಡ್ ಆಫ್ ನಾಲೆಡ್ಜ್. ಈ ವರ್ಡ್ ರಾಮ್ ಅಥವಾ ಅಪ್ಲೋಡ್ ಬಿಲಾಂಗ್ ಟು ಸರ್ಟೇನ್ ಫೀಲ್ಡ್ ಆಫ್ ನಾಲೆಡ್ಜ್. ನಮಗೆ ನಿಮ್ಗೆ ನೀಟಾಗಿ ಅರ್ಥ ಆಗುತ್ತೆ. ಬಿಕಾಸ್ ಐ ಆಮ್ ಎ ಕಂಪ್ಯೂಟರ್ ಸೈನ್ಸ್ ಫ್ಯಾಕಲ್ಟಿ, ಯು ಆರ್ ಎ ಕಂಪ್ಯೂಟರ್ ಸೈನ್ಸ್ ಸ್ಟೂಡೆಂಟ್ಸ್. ದೀಸ್ ಟೂ ವರ್ಡ್ಸ್ ಬಿಲಾಂಗ್ಸ್ ಟು ಕಂಪ್ಯೂಟರ್ ಸೈನ್ಸ್ ಅಂತ. ಸರ್ಟೇನ್ ಫೀಲ್ಡ್ ಆಫ್ ನಾಲೆಡ್ಜ್, ಈ ಎರಡು ವರ್ಡ್ ಕಂಪ್ಯೂಟರ್ ಫೀಲ್ಡ್ ಗೆ ಸಂಬಂಧಪಟ್ಟಿದ್ದು. ವರ್ಡ್ಸ್ ಆರ್ ಎಕ್ಸ್ಪ್ರೆಷನ್ಸ್ ದಟ್ ಬಿಲಾಂಗ್ ಟು ಸರ್ಟೇನ್ ಫೀಲ್ಡ್ ಆಫ್ ನಾಲೆಡ್ಜ್. ಈ ಎರಡು ವರ್ಡ್ ಕಂಪ್ಯೂಟರ್ ಸೈನ್ಸ್ ಗೆ ಸಂಬಂಧಪಟ್ಟಿದ್ದಾಗಿರೋದ್ರಿಂದ ವಿಚ್ ಕ್ಯಾನ್ ಓನ್ಲಿ ಬಿ ಅಂಡರ್ಸ್ಟೂಡ್ ಬೈ ದಿ ಸ್ಪೆಷಲೈಸ್ಡ್ ಪೀಪಲ್ ಹೂ ವರ್ಕ್ ಆನ್ ದೋಸ್ ಏರಿಯಾಸ್. ಈ ರಾಮ್ ಅಂದ್ರೆ, ಅಪ್ಲೋಡ್ ಅಂದ್ರೆ ಜನರಲ್ ಆಗಿ ಕಂಪ್ಯೂಟರ್ ಸೈನ್ಸ್ ಪರ್ಸನ್ಸ್ ಗೆ ಅರ್ಥ ಆಗುತ್ತೆ ಡೀಟೇಲ್ ಆಗಿ, ಬೇರೆಯವ್ರಿಗೆ ಗೊತ್ತಾಗೋದಿಲ್ಲ. ಯಾಕಪ್ಪ ಕಂಪ್ಯೂಟರ್ ಸೈನ್ಸ್ ಮಾತ್ರ ಇದು ಡೀಟೇಲ್ ಆಗಿ ಅರ್ಥ ಆಗುತ್ತೆ ಅಂದ್ರೆ, ವಿಚ್ ಕ್ಯಾನ್ ಓನ್ಲಿ ಬಿ ಅಂಡರ್ಸ್ಟೂಡ್
ಬೈ ದಿ ಸ್ಪೆಷಲೈಸ್ಡ್ ಪೀಪಲ್. ಸ್ಪೆಷಲೈಸ್ಡ್ ಪೀಪಲ್ ಅಂದ್ರೆ ನಾನು ಮತ್ತೆ ನೀವು ಕಂಪ್ಯೂಟರ್ ಸೈನ್ಸ್ ಬ್ಯಾಕ್ ಗ್ರೌಂಡ್ ಇರ್ತಕ್ಕಂಥ ಜನ, ಸ್ಪೆಷಲೈಸ್ಡ್ ಪೀಪಲ್ ನಾವು. ಕಂಪ್ಯೂಟರ್ ಬಗ್ಗೆ ಅಥವಾ ಕಂಪ್ಯೂಟರ್ ಸೈನ್ಸ್ ಬಗ್ಗೆ ಇನ್ಫಾರ್ಮೇಶನ್ ತಿಳ್ಕೊಂಡಿರ್ತಕ್ಕಂಥ ಜನ. ಸೊ ವಿ ಆರ್ ಆಲ್ ಸ್ಪೆಷಲೈಸ್ಡ್ ಪೀಪಲ್. ಯಾಕೆ ನಮ್ಮನ್ನ ಸ್ಪೆಷಲೈಸ್ಡ್ ಪೀಪಲ್ ಅಂತ ಕರೀತಾರೆ? ಹೂ ವರ್ಕ್ ಆನ್ ದೋಸ್ ಏರಿಯಾಸ್. ನಾನು ಕಂಪ್ಯೂಟರ್ ಸೈನ್ಸ್ ಡಿಪಾರ್ಟ್ಮೆಂಟ್ ಅಲ್ಲಿ ಫ್ಯಾಕಲ್ಟಿ ಆಗಿ, ಟೀಚರ್ ಆಗಿ ಕೆಲಸ ಮಾಡ್ತಾ ಇದ್ದೀನಿ. ಅದೇ ಸ್ಟೈಲ್ ಅಲ್ಲಿ ನೀವು ಕಂಪ್ಯೂಟರ್ ಸೈನ್ಸ್ ಅಲ್ಲಿ ಸ್ಟೂಡೆಂಟ್ ಆಗಿ ಕಲಿತಾ ಇದ್ದೀರಾ. ಎನ್ಸ್ ವಿ ಆರ್ ಆಲ್ ಸ್ಪೆಷಲೈಸ್ಡ್ ಪೀಪಲ್. ವಿ ಆರ್ ಏಬಲ್ ಟು ಅಂಡರ್ಸ್ಟ್ಯಾಂಡ್ ದೀಸ್ ಟೂ ವರ್ಡ್ಸ್. ರಾಮ್ ಅಂಡ್ ಅಪ್ಲೋಡ್ ನ ನಾವು ಅರ್ಥ ಮಾಡ್ಕೊಂತೀವಿ. ಈ ಎರಡು ವರ್ಡು ಕಂಪ್ಯೂಟರ್ ಸೈನ್ಸ್ ಸರ್ಟನ್ ಫೀಲ್ಡ್ ಆಫ್ ನಾಲೆಡ್ಜ್ ಸಂಬಂಧಪಟ್ಟಿದ್ದು. ಇಂಥ ಎಲ್ಲ ವರ್ಡ್ಸ್ ಅಂಡ್ ಎಕ್ಸ್ಪ್ರೆಷನ್ಸ್ ಗೆ ನಾವು ಟೆಕ್ನಿಕಲ್ ಜರ್ಗನ್ಸ್ ಅಂತ ಕರಿಬೇಕು. ಇನ್ನೊಂದ್ಸಲ ರಿಪೀಟ್ ಮಾಡ್ತೀನಿ. ನಮ್ಮ ಡಿಕ್ಷನರಿನಲ್ಲಿ ಅಥವಾ ಕಮ್ಯುನಿಕೇಶನ್ ಮಾಡಬೇಕಾದ್ರೆ ಕೆಲವು ವರ್ಡ್ಸ್ ನ ನಾವು ಬಳಸ್ತೀವಿ, ಕೆಲವು ಎಕ್ಸ್ಪ್ರೆಷನ್ಸ್ ನ ನಾವು ಬಳಸ್ತೀವಿ. ಆ ವರ್ಡ್ಸ್ ಜನರಲ್ ಆಗಿ ಎಲ್ಲರೂ ಬಳಸೋದಿಲ್ಲ, ಎಲ್ಲರೂ ಯೂಸ್ ಮಾಡೋದಿಲ್ಲ. ಯಾಕಪ್ಪ ಮಾಡಲ್ಲ ಅಂದ್ರೆ ದೋಸ್ ವರ್ಡ್ಸ್ ಬಿಲಾಂಗ್ಸ್ ಟು ಸರ್ಟೇನ್ ಫೀಲ್ಡ್ ಆಫ್ ನಾಲೆಡ್ಜ್. ಈ ವರ್ಡ್ಸ್ ಎಲ್ಲ ಕೆಲವರಿಗೆ ಮಾತ್ರ ಸೀಮಿತವಾಗಿರುತ್ತೆ, ಎಲ್ಲರಿಗೂ ಗೊತ್ತಿರೋದಿಲ್ಲ, ಎಲ್ಲರಿಗೂ ಅಪ್ಲೈ ಆಗೋದಿಲ್ಲ. ಅಂತ ಎಲ್ಲಾ ವರ್ಡ್ಸ್ಗೆ ನಾವು ಟೆಕ್ನಿಕಲ್ ಜರ್ಗನ್ಸ್ ಅಂತ ಕರಿಬೇಕು. ಅದನ್ನೇ ಇಲ್ಲಿ ಹೇಳ್ತಾ ಇರೋದು. ವರ್ಡ್ಸ್ ಆರ್ ಎಕ್ಸ್ಪ್ರೆಷನ್ಸ್ ದಟ್ ಬಿಲಾಂಗ್ ಟು ಸರ್ಟೇನ್ ಫೀಲ್ಡ್ ಆಫ್ ನಾಲೆಡ್ಜ್ ವಿಚ್ ಕ್ಯಾನ್ ಓನ್ಲಿ ಬಿ ಅಂಡರ್ಸ್ಟುಡ್ ಬೈ ದಿ ಸ್ಪೆಷಲೈಸ್ಡ್ ಪೀಪಲ್ ಹೂ ವರ್ಕ್ ಆನ್ ದೋಸ್ ಏರಿಯಾಸ್ ಆರ್ ಕಾಲ್ಡ್ ಆರ್ ಕನ್ಸಿಡರ್ಡ್ ಆಸ್ ಟೆಕ್ನಿಕಲ್ ಜರ್ಗನ್ಸ್. ಇಲ್ಲಿ ಎಕ್ಸಾಂಪಲ್ ಕೊಟ್ಟಿದ್ದಾರೆ, ರಾಮ್ ಅಂತ, ಹಾಗೇನೆ ಅಪ್ಲೋಡ್ ಅಂತ. ರಾಮ್ ಅಂದ್ರೆ ನೀವು ಕಂಪ್ಯೂಟರ್ ಸೈನ್ಸ್ ಸ್ಟೂಡೆಂಟ್ ಆಗಿದ್ದೀರಾ, ನಿಮ್ಮ ಮೊದಲನೇ ಸೆಮಿಸ್ಟರ್ ನಲ್ಲಿ ಒಂದು ಸಬ್ಜೆಕ್ಟ್ ಕಲ್ತಿದ್ದೀರಾ, ಇದ್ರ ಅರ್ಥ ರೀಡ್ ಓನ್ಲಿ ಮೆಮೊರಿ ಅಂತ. ಹಾಗೇನೆ ಅಪ್ಲೋಡ್ ಅಂದ್ರೆ ಪ್ರತಿ ಇನ್ಸ್ಟೆನ್ಸಸ್ ಅಲ್ಲೂ IT ಲ್ಯಾಬ್ ನ ಪ್ರಾಕ್ಟೀಸ್ ಮಾಡ್ಬೇಕಾದ್ರೆ ನೀವು ಒಂದು ಫೈಲ್ ನ ಅಪ್ಲೋಡ್ ಮಾಡಿ, ಈ ಟರ್ಮ್ ನ ಎಕ್ಸ್ಟೆನ್ಸಿವ್ ಆಗಿ ಬಳಸಿರ್ತೀರಾ. ನೀವು ಅಪ್ಲೋಡ್ ಅಂತಕ್ಕಂಥ ಟರ್ಮ್ ನ ಎಕ್ಸ್ಟೆನ್ಸಿವ್ ಆಗಿ ಬಳಸಿರ್ತೀರ. ಹಾಗಾಗಿ ಈ ಎರಡು ಟರ್ಮು ಈಸಿಯಾಗಿ ಕಂಪ್ಯೂಟರ್ ಸೈನ್ಸ್ ನರಿಗೆ ಅರ್ಥ ಆಗುತ್ತೆ, ಬೇರೆಯವರಿಗೆ ಈಸಿಯಾಗಿ ಅರ್ಥ ಆಗೋದಿಲ್ಲ. ಅದಕ್ಕೋಸ್ಕರ ಇಂಥ ವರ್ಡ್ ನ ಕಂಪ್ಯೂಟರ್ ಸೈನ್ಸ್ ಇರೋ ಜಾಗದಲ್ಲಿ ಬಳಸಿದ್ರೆ ಅನುಕೂಲ ಆಗುತ್ತೆ ಕಮ್ಯುನಿಕೇಟ್ ಮಾಡೋದಕ್ಕೆ, ಬೇರೆ ಕಡೆ ಬಳಸಿದ್ರೆ ಅನಾನುಕೂಲ ಆಗುತ್ತೆ. ಅದಕ್ಕೆ ಇವನ್ನೆಲ್ಲ ನಾವು ಟೆಕ್ನಿಕಲ್ ಜರ್ಗನ್ಸ್ ಅಂತ ಕರಿಬೇಕು. ನೆಕ್ಸ್ಟ್ ಏನ್ ಹೇಳ್ತಾರೆ? It is not recommended to use technical jargons or terminologies in normal communication because the receiver may not be aware of these terminologies. ತುಂಬಾ ಇಂಪಾರ್ಟೆಂಟ್ ಪ್ಯಾರಾಗ್ರಾಫ್ ಇದು. ಈ ಟೆಕ್ನಿಕಲ್ ಜರ್ಗನ್ಸ್ ನ ನಾವು ಯಾವುದೇ ಕಾರಣಕ್ಕೂ ಮಾಮೂಲಿ ಮಾತಾಡಬೇಕಾದ್ರೆ, ನಾರ್ಮಲ್ ಪರ್ಸನ್ಸ್ ಜೊತೆಗೆ ಕಮ್ಯುನಿಕೇಟ್ ಮಾಡಬೇಕಾದ್ರೆ, ನಾರ್ಮಲ್ ಪೀಪಲ್ ಜೊತೆಗೆ ಕಮ್ಯುನಿಕೇಟ್ ಮಾಡಬೇಕಾದ್ರೆ ಬಳಸಬಾರ್ದು. ಯಾಕಪ್ಪ ಅಂದ್ರೆ ಆಲ್ ದೀಸ್ ಟೆಕ್ನಿಕಲ್ ಜರ್ಗನ್ಸ್ ಆರ್ ಅಂಡರ್ಸ್ಟ್ಯಾಂಡ್ ಬೈ ಎ ಸ್ಪೆಷಲೈಸ್ಡ್ ಪೀಪಲ್ ಇನ್ ದಟ್ ಪರ್ಟಿಕ್ಯುಲರ್ ಏರಿಯಾ ಅಥವಾ ಇನ್ ದಟ್ ಪರ್ಟಿಕ್ಯುಲರ್ ಫೀಲ್ಡ್. Hence, usage of technical jargons are restricted to some particular field where they are extensively used. ಅದಕ್ಕಾಗಿ ನಮ್ಮ ಕಮ್ಯುನಿಕೇಶನ್ ಎಫೆಕ್ಟಿವ್ ಆಗಿರ್ಬೇಕಪ್ಪ ಅಂದ್ರೆ ಯೂಸೇಜ್ ಆಫ್ ಟೆಕ್ನಿಕಲ್ ಜರ್ಗನ್ಸ್ ಮಸ್ಟ್ ನಾಟ್ ಬಿ ರೆಕಮೆಂಡೆಡ್. ರೆಕಮೆಂಡ್ ಮಾಡಬಾರ್ದು. ಎಲ್ಲಾ ಕಡೆನೂ ಟೆಕ್ನಿಕಲ್ ಜರ್ಗನ್ಸ್ ನ ಯೂಸ್ ಮಾಡಿ ಮಾತಾಡಿ ಅಂದ್ರೆ ರಿಸೀವರ್ಗೆ ಇದನ್ನ ರಿಸೀವ್ ಮಾಡಕ್ಕೂ ಆಗೋದಿಲ್ಲ, ಒಂದ್ ವೇಳೆ ರಿಸೀವ್ ಮಾಡಿದ್ರೆ ಅದನ್ನ ಅರ್ಥ ಮಾಡ್ಕೊಂಬಕ್ಕೂ ಆಗೋದಿಲ್ಲ. ಯಾಕಪ್ಪ ಅಂದ್ರೆ ರಿಸೀವರ್ ಆರ್ ನಾಟ್ ಅವೇರ್ ಆಫ್ ದೀಸ್ ಟರ್ಮಿನಾಲಜೀಸ್. ನಾವು ಹಿಸ್ಟ್ರಿ ಕಲಿತಕ್ಕಂತ ಮಕ್ಕಳು ಮುಂದೆ,
ಎಕನಾಮಿಕ್ಸ್ ಓದ್ತಕ್ಕಂತ ಮಕ್ಕಳು ಮುಂದೆ ಹೋಗಿ ರಾಮ್ ಅಂತ ಕೇಳಿದ್ರೆ ಅವ್ರಿಗೆ ಈ ವರ್ಡ್ನೇ ಕೇಳಿರಲ್ಲ. ಅವರು ದೇ ಆರ್ ನಾಟ್ ಅವೇರ್ ಆಫ್ ದಿಸ್ ROM, ರೀಡ್ ಓನ್ಲಿ ಮೆಮೊರಿ ಅಂತ ಅವ್ರು ಕೇಳಿಲ್ಲಪ್ಪ ಅಂದ್ರೆ ಡೆಫಿನೆಟ್ಲಿ ದೇ ಆರ್ ನಾಟ್ ಏಬಲ್ ಟು ಅಂಡರ್ಸ್ಟ್ಯಾಂಡ್ ದಿಸ್ ಪರ್ಟಿಕ್ಯುಲರ್ ವರ್ಡ್. ದಟ್ ಇನ್ ಟರ್ನ್ ಮೇಕ್ ಅಸ್ ಟು ಬಿ ಅನ್ ಇನ್ಎಫೆಕ್ಟಿವ್ ಕಮ್ಯುನಿಕೇಟರ್. ಕಮ್ಯುನಿಕೇಶನ್ ಎಫೆಕ್ಟಿವ್ ಆಗಕ್ಕೆ ಸಾಧ್ಯ ಇಲ್ಲ. ಯಾಕೆಂದ್ರೆ ರಿಸೀವರ್ ಈ ವರ್ಡ್ ನ ಅರ್ಥ ಮಾಡ್ಕೊಳ್ಳೋದಕ್ಕೆ ಆಗೋದಿಲ್ಲ. ಅದಕ್ಕೋಸ್ಕರ ಎನ್ಸ್ ವಿ ನೀಡ್ ಟು ಅವಾಯ್ಡ್ ಯೂಸೇಜ್ ಆಫ್ ಟೆಕ್ನಿಕಲ್ ಜರ್ಗನ್ಸ್ ಆಸ್ ಮಚ್ ಆಸ್ ಪಾಸಿಬಲ್. ಎಲ್ಲಿ ಯೂಸ್ ಮಾಡ್ಬೇಕು ಅಂತ ನೆಕ್ಸ್ಟ್ ಲೈನ್ ಅಲ್ಲಿ ಹೇಳ್ತಾರೆ ನೋಡಿ. ದೇ ಕ್ಯಾನ್ ಬಿ ಯೂಸ್ಡ್ ಫಾರ್ ದಿ ಫಾಲೋಯಿಂಗ್ ಪರ್ಪಸ್ ಟು ಸಿಂಪ್ಲಿಫೈ ದಿ ಪ್ರೋಸೆಸ್ ಆಫ್ ಕಮ್ಯುನಿಕೇಶನ್. ಟೆಕ್ನಿಕಲ್ ಜರ್ಗನ್ಸ್ ನ ಯೂಸ್ ಮಾಡಬೇಡಿ ಅಂದ್ರೆ ಯಾಕೆ ಕೊಟ್ಟಿದ್ದಾರೆ ಟೆಕ್ನಿಕಲ್ ಜರ್ಗನ್ಸ್ ನ ಯಾಕೆ ಇಂಟ್ರೊಡ್ಯೂಸ್ ಮಾಡಿದ್ದಾರೆ ಅಂತಕ್ಕಂತ ಕ್ವಶನ್ಸ್ ನಮ್ಮ ಮುಂದೆ ರೈಸ್ ಆಗುತ್ತೆ. ಅದಕ್ಕೋಸ್ಕರನೇ ಆನ್ಸರ್ ಆಗಿ ಈ ತರ ಹೇಳ್ತಾ ಇದ್ದಾರೆ ಇಲ್ಲಿ. ದೇ ಕ್ಯಾನ್ ಬಿ ಯೂಸ್ಡ್ ಫಾರ್ ದಿ ಫಾಲೋಯಿಂಗ್ ಪರ್ಪಸ್ ಟು ಸಿಂಪ್ಲಿಫೈ ದಿ ಪ್ರೋಸೆಸ್ ಆಫ್ ಕಮ್ಯುನಿಕೇಶನ್. ಕಮ್ಯುನಿಕೇಶನ್ ಪ್ರೋಸೆಸ್ ನ ಸಿಂಪ್ಲಿಫೈ ಮಾಡೋದಕ್ಕೋಸ್ಕರನೇ, ಸರಳೀಕರಣಗೊಳಿಸೋದಕ್ಕೋಸ್ಕರನೇ, ಸಿಂಪಲ್ ಮಾಡೋದಕ್ಕೋಸ್ಕರನೇ ಕೆಲವು ಜಾಗದಲ್ಲಿ ಕಂಪಲ್ಸರಿ ಟೆಕ್ನಿಕಲ್ ಜರ್ಗನ್ಸ್ ನ ಯೂಸ್ ಮಾಡಿ ಅಂತ ಹೇಳ್ತಾರೆ. ಯಾವ್ಯಾವ ಜಾಗ? ಅಕಾಡೆಮಿಕ್ ಎನ್ವೈರನ್ಮೆಂಟ್, ತುಂಬಾ ಇಂಪಾರ್ಟೆಂಟ್ ಟರ್ಮು. ಅಕಾಡೆಮಿಕ್ ಎನ್ವೈರನ್ಮೆಂಟ್ ಅಲ್ಲಿ ಯೂಸ್ ಮಾಡಿ. ಕಂಪ್ಯೂಟರ್ ಸೈನ್ಸ್ ಮಕ್ಕಳಿಗೆ ಕಂಪ್ಯೂಟರ್ ಸೈನ್ಸ್ ಟೀಚರು ಕಂಪಲ್ಸರಿಯಾಗಿ ರಾಮ್ ಅಂತಲೇ ಹೇಳ್ಕೊಡ್ಬೇಕು, ರೀಡ್ ಓನ್ಲಿ ಮೆಮೊರಿ ಅಂತಲೇ ಹೇಳ್ಕೊಡ್ಬೇಕು. ಇದು ಟೆಕ್ನಿಕಲ್ ಜರ್ಗನ್ನು, ಇದನ್ನ ಯೂಸ್ ಮಾಡಬಾರ್ದು ಅಂತ ಮಕ್ಕಳಿಗೆ ಹೇಳ್ಕೊಡದೆ ಇದ್ರೆ ತಪ್ಪಾಗುತ್ತೆ. ಹಂಗ್ ಮಾಡಬಾರ್ದು. ಅದಕ್ಕೋಸ್ಕರ ಅಕಾಡೆಮಿಕ್ ಎನ್ವೈರನ್ಮೆಂಟ್ ಅಲ್ಲಿ ಯು ಮಸ್ಟ್ ಯೂಸ್ ದೀಸ್ ಟೆಕ್ನಿಕಲ್ ಜರ್ಗನ್ಸ್. ಟೆಕ್ನಿಕಲ್ ಜರ್ಗನ್ಸ್ ನ ಅಕಾಡೆಮಿಕ್ ಎನ್ವೈರನ್ಮೆಂಟ್ ಅಲ್ಲಿ ಯೂಸ್ ಮಾಡಿ ಅಂತ ಹೇಳ್ತಾರೆ. ನೆಕ್ಸ್ಟ್ ಹೇಳ್ತಾರೆ ಪ್ರೊಫೆಷನಲ್ ಇಮೇಲ್. ಇಂಪಾರ್ಟೆಂಟ್. ಪ್ರೊಫೆಷನಲ್ ಇಮೇಲ್. ಆಸ್ ಎ ಕಂಪ್ಯೂಟರ್ ಸೈನ್ಸ್ ಟೀಚರ್ ಆಗಿ ಐ ವಾಂಟ್ ಟು ಬೈ ಎ ಲ್ಯಾಪ್ಟಾಪ್. ನಾನೊಂದು ಕಂಪ್ಯೂಟರ್ನ ಪರ್ಚೇಸ್ ಮಾಡಬೇಕು. ಅವಾಗ ನಾನು ಒಂದು ಇಮೇಲ್ ಕಳಿಸ್ತೀನಿ ಕಂಪ್ಯೂಟರ್ ಅಂಗಡಿಗೆ, ನನಗೆ ಇಂಥ ಕನ್ಫಿಗರೇಷನ್ ಇರ್ತಕ್ಕಂಥ ಲ್ಯಾಪ್ಟಾಪ್ ಬೇಕು ಅಂತ ಇಮೇಲ್ ಕಳಿಸ್ತೀನಿ. ಕಳಿಸ್ಬೇಕಾದ್ರೆ ನನಗೆ 8 GB ರ್ಯಾಮ್, ರಾಮ್ ತರನೇ ಇನ್ನ ಒಂದು ಅಬ್ರಿವೇಷನ್ ಇದೆ ರ್ಯಾಮ್ ಅಂತ, ಅಥವಾ ಟೆಕ್ನಿಕಲ್ ಜರ್ಗನ್ ಇದೆ ರ್ಯಾಮ್ ಅಂತ, ರ್ಯಾಂಡಮ್ ಆಕ್ಸೆಸ್ ಮೆಮೊರಿ ಅಥವಾ ರೀಡ್ ರೈಟ್ ಮೆಮೊರಿ ಅಂತ. ನನಗೆ 8 GB ರ್ಯಾಮ್ ಬೇಕು ಅಂತ ಕೇಳ್ಬೇಕೆ ವಿನಃ ಅದನ್ನ ಕೇಳ್ದಂಗಿದ್ರೆ ಕಂಪ್ಯೂಟರ್ ಅಂಗಡಿಯವ್ರಿಗೆ ಗೊತ್ತಾಗಲ್ಲ ಇವ್ರಿಗೆ ಎಷ್ಟು ಬೇಕು ರ್ಯಾಮು ಅಂತ. ಸೊ ಪ್ರೊಫೆಷನಲ್ ಇಮೇಲ್ ನ ಕಳಿಸ್ಬೇಕಾದ್ರೆ ವಿ ಮಸ್ಟ್ ಮೇಕ್ ಯೂಸ್ ಆಫ್ ಆಲ್ ದೀಸ್ ಟೆಕ್ನಿಕಲ್ ಜರ್ಗನ್ಸ್. ಅಲ್ಲಿ ಅವಾಯ್ಡ್ ಮಾಡಕ್ ಹೋಗ್ಬೇಡಿ. ಕಂಪ್ಯೂಟರ್ ಪ್ರೊಫೆಷನಲ್ಸ್ ಜೊತೆಗೆ ನೀವು ಕರೆಸ್ಪಾಂಡೆನ್ಸ್ ಮಾಡ್ಬೇಕಾದ್ರೆ ಇಮೇಲ್ ಏನಾರ ಬರಿತಾ ಇದೀವಪ್ಪ ಅಂತ ಹೇಳೋದಾದ್ರೆ ಯು ಮಸ್ಟ್ ಕಂಪಲ್ಸರಿಲಿ ಯೂಸ್ ಟೆಕ್ನಿಕಲ್ ಜರ್ಗನ್ಸ್. ಆ ಜಾಗದಲ್ಲಿ ಟೆಕ್ನಿಕಲ್ ಜರ್ಗನ್ಸ್ ನ ಕಂಪಲ್ಸರಿಯಾಗಿ ಯೂಸ್ ಮಾಡಿ ಅಂತ 2ನೇ ಪಾಯಿಂಟ್ ಹೇಳುತ್ತೆ. 3ನೇ ಪಾಯಿಂಟ್ ಏನು? ಡೇ ಟು ಡೇ ಕಮ್ಯುನಿಕೇಶನ್ ವಿತ್ ಕೋ ವರ್ಕರ್ಸ್. ಡೇ ಟು ಡೇ ಕಮ್ಯುನಿಕೇಶನ್ ವಿತ್ ಕೋ ವರ್ಕರ್ಸ್ ಅರ್ಥ ಮಾಡ್ಕೋಬೇಕು. ಸಾಫ್ಟ್ವೇರ್ ಇಂಡಸ್ಟ್ರಿನಲ್ಲಿ ಸಾಫ್ಟ್ವೇರ್ ಇಂಜಿನಿಯರ್ಸ್ ಸಾಫ್ಟ್ವೇರ್ ನ ರೆಡಿ ಮಾಡ್ತಾರೆ. ಸಾಫ್ಟ್ವೇರ್ ನ ಬರಿಬೇಕಾದ್ರೆ ಒಬ್ಬ ಸಾಫ್ಟ್ವೇರ್ ಇಂಜಿನಿಯರು ಇನ್ನೊಬ್ಬ ಸಾಫ್ಟ್ವೇರ್ ಇಂಜಿನಿಯರ್ ಜೊತೆಗೆ ಮಾತಾಡ್ಬೇಕು ಅಂದ್ರೆ ಜನರಲ್ಲಗೆ ಹಿಸ್ಟ್ರಿ ಭಾಷೆ, ಎಕನಾಮಿಕ್ ಭಾಷೆ ಬಳಸಿ ಮಾತಾಡೋದಕ್ಕಾಗೋದಿಲ್ಲ. ಅಲ್ಲಿ ಅವರು IT ಭಾಷೆನ, ಇನ್ಫಾರ್ಮೇಶನ್ ಟೆಕ್ನಾಲಜಿ ಭಾಷೆನೆ ಬಳಸಿ ಮಾತಾಡ್ಬೇಕಾಗುತ್ತೆ. ಕೆಲವು ಕಡೆ ಬರುತ್ತೆ ಮಾರ್ನಿಂಗ್ ಅರ್ಲಿ ಇವತ್ತು 11 ಗಂಟೆಗೆ ಸ್ಕ್ರಬ್ ಮೀಟಿಂಗ್ ಇದೆ ಅಂತ ಹೇಳ್ತಾರೆ ನೋಡಿ. ಸ್ಕ್ರಬ್ ಅಂತ ಹೇಳ್ಬಿಟ್ರು ಅವ್ರು. ಈ ಸ್ಕ್ರಬ್ ಅಂತಕ್ಕಂಥದ್ದು ತುಂಬಾ ಲೇಟೆಸ್ಟ್ ಒಂದು ವರ್ಡ್ ಅಸೋಸಿಯೇಟೆಡ್ ವಿತ್ IT ಪೀಪಲ್ ಅಥವಾ ಸಾಫ್ಟ್ವೇರ್ ಇಂಜಿನಿಯರ್ಸ್. ಅವರು ಪ್ರತಿಯೊಂದು ದಿವಸನು ಕೆಲಸ 11 ಗಂಟೆ ಶುರು ಮಾಡ್ತಾರೆ ಅಂತ ಹೇಳೋದಾದ್ರೆ, ಅಥವಾ 11 ಗಂಟೆಗೆ ಎಲ್ಲ ಒಂದ್ ಕಡೆ ಸೇರ್ಬಿಟ್ಟು ನಾವೇನೇನ್ ಮಾಡ್ಬೇಕು ಹೆಂಗ್ ಮಾಡ್ಬೇಕು ಅಂದ್ರೆ ಅವ್ರ ಭಾಷೆನಲ್ಲಿ ಸ್ಟಾಂಡ್ ಅಪ್ ಮೀಟಿಂಗ್ ಅಂತ ಹೇಳ್ತಾರೆ. 1 ನಿಮಿಷ 2 ನಿಮಿಷ ನಿಂತ್ಬಿಟ್ಟು ಏನೇನ್ ಮಾಡ್ಬೇಕು ಅಂತ ಮಾತಾಡೋದಿಕ್ಕೆ. ಸೊ ಸ್ಟಾಂಡ್ ಅಪ್, ಸಿಟ್ ಡೌನ್ ಇವೆಲ್ಲ IT-ಗೆ ಸಂಬಂಧಪಟ್ಟಂಗೆ ಒಂಥರ ಅರ್ಥ ಕೊಡುತ್ತೆ, ಬೇರೆಯವರಿಗೆ ಇನ್ನೊಂಥರ ಅರ್ಥ ಕೊಡುತ್ತೆ. ನಾನು ಹೇಳಿದೆ ನಿಮ್ಗೆ ಸ್ಕ್ರಬ್ ಅಂತ. ಸೊ
ಸೊ ವಾಟರ್ ಫಾಲ್ ಮಾಡಲ್ ಅಂತ ಹೇಳ್ತಾರೆ. ಇಂಥವೆಲ್ಲವೂ ಸಹ ಸಾಫ್ಟ್ವೇರ್ ಇಂಜಿನಿಯರಿಂಗ್ ಸಂಬಂಧಪಟ್ಟಂತ ಟರ್ಮ್ಸ್ ಇವೆಲ್ಲ. ಈ ಸಾಫ್ಟ್ವೇರ್ ಇಂಜಿನಿಯರಿಂಗ್ ಸಂಬಂಧಪಟ್ಟಂತ ಟರ್ಮ್ಸ್ ನ ಸಾಫ್ಟ್ವೇರ್ ಇಂಜಿನಿಯರ್ಸ್ ಅವ್ರ ಡೇ ಟು ಡೇ ಕಮ್ಯುನಿಕೇಶನ್ ಅಲ್ಲಿ ಆಕ್ಟಿವಿಟೀಸ್ ನಲ್ಲಿ ಕಂಪಲ್ಸರಿಯಾಗಿ ಯೂಸ್ ಮಾಡಲೇಬೇಕಾಗುತ್ತೆ. ಅಲ್ಲಿ ಆ ವರ್ಡ್ಸ್ ಗೆ ಸಂಬಂಧಪಟ್ಟಂತ ಇಕ್ವಲೆಂಟ್ ವರ್ಡ್ಸ್ ನ ಯೂಸ್ ಮಾಡಿ ಮಾತಾಡಕ್ ಹೋದ್ರೆ ಕಮ್ಯುನಿಕೇಶನ್ ಕರೆಕ್ಟ್ ಆಗಿ ಆಗೋದಿಲ್ಲ, ಎಫೆಕ್ಟಿವ್ ಕಮ್ಯುನಿಕೇಶನ್ ಆಗೋದಿಲ್ಲ. ಹಾಗಾಗಿ ಕೋ ವರ್ಕರ್ ಜೊತೆಗೆ ಎಕ್ಸ್ಟೆನ್ಸಿವ್ ಆಗಿ ಎಫೆಕ್ಟಿವ್ ಆಗಿ ಕೆಲಸ ಮಾಡ್ಬೇಕಪ್ಪ ಅಂದ್ರೆ ಆ ಎನ್ವೈರನ್ಮೆಂಟ್ ಗೆ ಆ ಫೀಲ್ಡ್ ಗೆ ಸಂಬಂಧಪಟ್ಟಂತ ನಾಲೆಡ್ಜ್ ಇರಬೇಕು. ಆ ನಾಲೆಡ್ಜ್ ಅಲ್ಲಿ ಬರ್ತಕ್ಕಂತ ಎಲ್ಲಾ ಟೆಕ್ನಿಕಲ್ ಜರ್ಗನ್ಸ್ ನ ಯೂಸ್ ಮಾಡಿ ಅವ್ರು ಮಾತಾಡ್ಬೇಕಾಗುತ್ತೆ. ಇಲ್ಲ ಅಂದ್ರೆ ಎಫೆಕ್ಟಿವ್ ಕಮ್ಯುನಿಕೇಶನ್ ಆಗೋದಿಲ್ಲ. ಹಾಗಾಗಿ ಅಂತ ಜಾಗದಲ್ಲೂ ಸಹ ಡೇ ಟು ಡೇ ಕಮ್ಯುನಿಕೇಶನ್ ವಿತ್ ಕೋ ವರ್ಕರ್ಸ್ ಮಾಡ್ಬೇಕಾದ್ರೂ ಸಹ ದಯವಿಟ್ಟು ಟೆಕ್ನಿಕಲ್ ಜರ್ಗನ್ಸ್ ನ ಬಳಸಿ ಅಂತ ಹೇಳ್ತಾರೆ. ಇಷ್ಟಕ್ಕೆ ನಾವು ಇಂಟ್ರಡಕ್ಷನ್ ಟು ಟೆಕ್ನಿಕಲ್ ಜರ್ಗನ್ಸ್ ಅಂತ ಕರಿಬೇಕು. ಟೆಕ್ನಿಕಲ್ ಜರ್ಗನ್ಸ್ ಸಂಬಂಧಪಟ್ಟಂತ ಇಂಟ್ರಡಕ್ಷನ್ ಅಂತ ಹೇಳ್ತೀವಿ. ಇದಾದ್ಮೇಲೆ ಈ ಜರ್ಗನ್ಸ್ ನೆ ಮತ್ತೆ ಕ್ಲಾಸಿಫೈ ಮಾಡ್ತಾರೆ ನೋಡಿ. ಕಂಪ್ಯೂಟರ್ ಸೈನ್ಸ್ ಸಂಬಂಧಪಟ್ಟಂತ ಜರ್ಗನ್ಸ್ ಒಂದು ತರ ಇರುತ್ತೆ, ಮೆಕ್ಯಾನಿಕಲಿ ಸಂಬಂಧಪಟ್ಟಂತ ಜರ್ಗನ್ಸ್ ಮತ್ತೊಂದ್ ತರ ಇರುತ್ತೆ, ಮೆಡಿಕಲ್ ಫೀಲ್ಡ್ ಸಂಬಂಧಪಟ್ಟಂತ ಜರ್ಗನ್ಸ್ ಒಂಥರ ಇರುತ್ತೆ, ಲೀಗಲಿ ಸಂಬಂಧಪಟ್ಟಿದ್ದು ಇನ್ನೊಂದ್ ತರ ಇರುತ್ತೆ, ಸ್ಪೋರ್ಟ್ಸ್ ಸಂಬಂಧಪಟ್ಟಿದ್ದು ಮತ್ತೊಂದ್ ತರ ಇರುತ್ತೆ, ಬಿಸ್ನೆಸ್ ಸಂಬಂಧಪಟ್ಟಿದ್ದು ಮತ್ತೊಂದ್ ತರ ಇರುತ್ತೆ, ಹಾರ್ಮಿಗ್ ಸಂಬಂಧಪಟ್ಟಿದ್ದು ಮತ್ತೊಂದ್ ತರ ಇರುತ್ತೆ. ಸೊ ಇದಕ್ಕೆ ಒಂದು ಲಿಸ್ಟ್, ಸುಮ್ಮನೆ ಸಿಂಪಲ್ ಲಿಸ್ಟ್ ಅದೇ ಜರ್ಗನ್ ಕ್ಲಾಸಿಫಿಕೇಶನ್. ಇದೇ ಎಂಡ್ ಅಂತ ಹೇಳಂಗಿಲ್ಲ, ಇದೇ ಎಕ್ಸಾಸ್ಟಿವ್ ಅಂತ ಹೇಳಂಗಿಲ್ಲ. ಇಂಥವಿನ್ನ ಸುಮಾರು ಕ್ಲಾಸಿಫಿಕೇಶನ್ಸ್ ಬರುತ್ತೆ. ಟೆಕ್ನಿಕಲ್ ಅಂದ್ರೆ ಏನು, ಮೆಕ್ಯಾನಿಕಲ್ ಆಗ್ಬೋದು, ಎಲೆಕ್ಟ್ರಿಕಲ್ ಆಗ್ಬೋದು, ಎಲೆಕ್ಟ್ರಾನಿಕ್ಸ್ ಆಗ್ಬೋದು. ಈಗ ಎಲೆಕ್ಟ್ರಾನಿಕ್ಸ್ ಹೋದ್ರೆ ನಾವು ಅನಲಾಗ್ ಟು ಡಿಜಿಟಲ್ ಕನ್ವರ್ಟರ್ ಅಂತ ಹೇಳ್ತೀವಿ, ADC ಅಂತ ಹೇಳ್ತಾರೆ. ಇಟ್ ಈಸ್ ಎ ಟೆಕ್ನಿಕಲ್ ಜರ್ಗನ್. ಮೆಕ್ಯಾನಿಕಲ್ ಅಥವಾ ಎಲೆಕ್ಟ್ರಿಕಲ್ ಬಂದ್ರೆ ನಾವು ಎನರ್ಜಿ ಅಂತ ಒಂದು ಟರ್ಮ್ ನ ಬಳಸ್ತೀವಿ. ಹಾಗೇನೆ ಮೆಡಿಕಲ್ ಫೀಲ್ಡಿಗೆ ಹೋದ್ರೆ ದೇ ವಿಲ್ ಟ್ರೈ ಟು ಮೇಕ್ ಯೂಸ್ ಆಫ್ ದೇರ್ ಓನ್ ಜರ್ಗನ್ಸ್. ಲೀಗಲ್ಲಿ ಬಂದ್ರು ಅಷ್ಟೇ, ಸ್ಪೋರ್ಟ್ಸ್ ಬಂದ್ರು ಅಷ್ಟೇ, ಬಿಸ್ನೆಸ್ ಬಂದ್ರು ಅಷ್ಟೇ, ಹಾಗೇನೆ ಆರ್ಮಿ ಬಂದ್ರು ಅಥವಾ ಡಿಫೆನ್ಸ್ ಸೆಕ್ಟರ್ ಬಂದ್ರು ಸಹ ಕೆಲವು ಟೆಕ್ನಿಕಲ್ ಜರ್ಗನ್ಸ್ ಇರುತ್ತೆ. ಆ ಏರಿಯಾಗೆ ಆ ಫೀಲ್ಡ್ ಸಂಬಂಧಪಟ್ಟಂತ ಟೆಕ್ನಿಕಲ್ ಜರ್ಗನ್ಸ್ ನ ಆ ಜಾಗದಲ್ಲಿ ಮಾತ್ರ ಬಳಸ್ಬೇಕೇ ವಿನಃ ಬೇರೆ ಕಡೆ ಬಳಸಬಾರ್ದು. ಬೇರೆ ಕಡೆ ಬಳಸಿದ್ರೆ ಕಮ್ಯುನಿಕೇಶನ್ ಹಾಳಾಗೋಗುತ್ತೆ, ಕಮ್ಯುನಿಕೇಶನ್ ಕರೆಕ್ಟ್ ಮಾಡಕ್ ಆಗೋದಿಲ್ಲ, ಎಫೆಕ್ಟಿವ್ ಕಮ್ಯುನಿಕೇಶನ್ ಆಗೋದಿಲ್ಲ. ಎನ್ಸ್ ಯು ಮಸ್ಟ್ ಬಿ ಅವೇರ್ ಆಫ್ ದಿಸ್ ವೈಲ್ ಕಮ್ಯುನಿಕೇಟಿಂಗ್ ವಿತ್ ಅದರ್ಸ್. ನಾವು ಬೇರೆಯವ್ರ ಜೊತೆ ಮಾತಾಡ್ಬೇಕಾದ್ರೆ ಅವ್ರ ಬ್ಯಾಕ್ ಗ್ರೌಂಡ್ ಏನು, ಅವರಿಗೆ ನಾವು ಮಾಹಿತಿನ ಯಾವ ರೀತಿ ಕೊಟ್ರೆ ಅರ್ಥ ಆಗುತ್ತೆ ಅಂತ ಸೆಂಡರ್ ಫಸ್ಟ್ ಅರ್ಥ ಮಾಡ್ಕೋಬೇಕು. ಅರ್ಥ ಮಾಡ್ಕೊಂಡು ಮಾಹಿತಿನ ಕೊಡ್ಬೇಕು. ಅವಾಗ ಅವರು ಈಸಿಯಾಗಿ ರಿಸೀವ್ ಮಾಡ್ತಾರೆ, ಅರ್ಥ ಮಾಡ್ಕೊಂತಾರೆ, ಎಫೆಕ್ಟಿವ್ ಕಮ್ಯುನಿಕೇಶನ್ ಆಗುತ್ತೆ. ಮಿಸ್ ಫೈರ್ ಆದ್ರೆ ಕಂಪ್ಯೂಟರ್ ಸೈನ್ಸ್ ನ ಮುಂದೆ ಹೋಗಿ ಹಿಸ್ಟ್ರಿ ಮಾತಾಡಿದ್ರೆ ಕರೆಕ್ಟ್ ಅರ್ಥ ಆಗಕ್ಕೆ ಸಾಧ್ಯ ಇಲ್ಲ. ಹಾಗೇನೆ ಹಿಸ್ಟ್ರಿ ಅವ್ರ ಮುಂದೆ ಹೋಗಿ ಕಂಪ್ಯೂಟರ್ ಸೈನ್ಸ್ ಬಗ್ಗೆ ಮಾತಾಡಿದ್ರೆ ಕರೆಕ್ಟ್ ಆಗಿ ಅರ್ಥ ಆಗಕ್ಕೆ ಸಾಧ್ಯ ಇಲ್ಲ. ಆ ತರ ಮಿಸ್ ಫೈರ್ ಆಗ್ಬಾರ್ದು. ಇಲ್ಲಿ ಕೊಟ್ಟಿರ್ತಕ್ಕಂಥ ಲಿಸ್ಟು ಎಕ್ಸಾಸ್ಟಿವ್ ಅಲ್ಲ, ಇದು ಸಮ್ ಸ್ಯಾಂಪಲ್ಸ್ ಅಷ್ಟೇ. ಇಷ್ಟೆಲ್ಲಾ ಕ್ಲಾಸಿಫಿಕೇಶನ್ಸ್ ನಾವು ಜರ್ಗನಿ ಸಂಬಂಧಪಟ್ಟಂಗೆ ಮಾಡಬಹುದು ಅಂತ ಒಂದು ಸುಮ್ಮನೆ ಒಂದು ಲಿಸ್ಟ್ ಸ್ಯಾಂಪಲ್ ಕೊಟ್ಟಿರೋದಷ್ಟೇ. ಇದು ಎಂಡ್ ಅಲ್ಲ, ಇನ್ನ ತುಂಬಾ ಜರ್ಗನ್ಸ್ ಕ್ಲಾಸಿಫಿಕೇಶನ್ಸ್ ಬರುತ್ತೆ. ಇದು ಅದಕ್ಕೇನೆ ಇಲ್ಲಿ ಟೈಟ್ಲ್ ಹೇಳಿರೋದು ಸಮ್ ಕ್ಲಾಸಿಫಿಕೇಶನ್ ಆಫ್ ಜರ್ಗನ್ಸ್ ಅಂತ. ಈಗ ನಾವು ನೋಡೋಣ, ಕೆಲವು ಎಕ್ಸಾಂಪಲ್ಸ್ ಕೊಡಿ, ಇಂಜಿನಿಯರಿಂಗ್ ಟೆಕ್ನಿಕಲ್ ಜರ್ಗನ್ಸ್ ಸಂಬಂಧಪಟ್ಟಂತ ಕೆಲವು ಎಕ್ಸಾಂಪಲ್ಸ್ ಕೊಡಿ ಅಂತ ಕೇಳಿದರೆ ಅದಕ್ಕೆ ಸಮ್ ಆಫ್ ದಿ ಇಂಜಿನಿಯರಿಂಗ್ ಟೆಕ್ನಿಕಲ್ ಜರ್ಗನ್ಸ್ ಅಂತ ಹೇಳ್ತಾ ಇದೀವಿ. ನೋಡಿ, ನಾವು ಮೆಕ್ಯಾನಿಕಲ್ ಡಿಪಾರ್ಟ್ಮೆಂಟ್ ಬಂದ್ರೆ, ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಬಂದ್ರೆ ಅಲ್ಲಿ ಎಕ್ಸ್ಟೆನ್ಸಿವ್ ಆಗಿ ದೇ ವಿಲ್ ಯೂಸ್ ದಿ ಟರ್ಮ್ ಕಾಲ್ಡ್ ಎನರ್ಜಿ. ಎನರ್ಜಿ ಅಂತಕ್ಕಂಥದ್ದು ಅಸೋಸಿಯೇಟೆಡ್ ವಿತ್ ಎ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಅಂತ ಅಂದ್ಕೊಂಡ. ಈ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ನೋಷನ್ ಅಲ್ಲಿ ಎನರ್ಜಿ ಅಂದ್ರೆ ಏನಪ್ಪಾ ಅಂದ್ರೆ ದಿ ಕೆಪಾಸಿಟಿ ಆಫ್ ದಿ ಫಿಸಿಕಲ್ ಸಿಸ್ಟಮ್ ಟು ಡೂ ವರ್ಕ್. ಯಾವ್ದೋ ಒಂದು ಫಿಸಿಕಲ್ ಸಿಸ್ಟಮ್ ಇದೆ, ಅದ್ರ ಶಕ್ತಿನ ಮೆಜರ್ ಮಾಡ್ಬೇಕು, ಏನಕ್ಕೆ? ಕೆಲಸ ಮಾಡೋದಕ್ಕೆ. ಆ ಶಕ್ತಿನ ನಾವು ಎನರ್ಜಿ ಅಂತ ಕರಿತೀವಿ ಇನ್ ಟರ್ಮ್ಸ್ ಆಫ್ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಅಂತ ಹೇಳ್ತಾರೆ. ಸೊ ಎನರ್ಜಿ ಅಂತಕ್ಕಂಥದ್ದು ಒಂದು ಟೆಕ್ನಿಕಲ್ ಜರ್ಗನ್ ಅಸೋಸಿಯೇಟೆಡ್ ವಿತ್ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಅಂತ ಹೇಳ್ತಾರೆ.
ಅದೇ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಬಂದ್ರೆ ಎಂಜಿನ್ ಅಂತ ಬರುತ್ತೆ. ಹಿಂಗಂದ್ರೆ ಏನು? ಅಗೈನ್ ದೇ ಆರ್ ಗೋಯಿಂಗ್ ಟು ಟೆಲ್ ದಿಸ್ ಆಲ್ಸೋ ಇನ್ ಟೆಕ್ನಿಕಲ್ ಜಾರ್ಗನ್. ಮೋಟರ್ ದಟ್ ಕನ್ವರ್ಟ್ಸ್ ಎನರ್ಜಿ ಇಂಟು ವರ್ಕ್ ಆರ್ ಮೋಷನ್. ಒಂದು ಮೋಟರ್ ಇದೆ, ದಟ್ ಮೋಟರ್ ಎನರ್ಜಿನ ವರ್ಕ್ ಅಥವಾ ಮೋಷನ್ ಆಗಿ ಕನ್ವರ್ಟ್ ಮಾಡುತ್ತೆ. ಆ ತರ ಕನ್ವರ್ಟ್ ಮಾಡ್ತಕ್ಕಂತ ಮೋಟರ್ಗೆ ನಾವು ಎಂಜಿನ್ ಅಂತ ಕರಿತೀವಿ. ಈ ಎರಡು ಜರ್ಗನ್ಸ್ ಸಹ ನಾವು ಎಕ್ಸ್ಟೆನ್ಸಿವ್ ಆಗಿ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ನಲ್ಲಿ ಯೂಸ್ ಮಾಡ್ತೀವಿ ಅಂತ ಹೇಳ್ತಾರೆ. ನೆಕ್ಸ್ಟ್ ಹೇಳ್ತಾರೆ ಸಿವಿಲ್ ಇಂಜಿನಿಯರಿಂಗ್ ಸಂಬಂಧಪಟ್ಟಂತ ಜರ್ಗನ್ಸ್ ಏನು ನೋಡಿ, ಆರ್ಕೇಡ್ ಅಂತ ಹೇಳ್ತಾರೆ. ಇಟ್ ಈಸ್ ಎ ಜರ್ಗನ್ ಅಸೋಸಿಯೇಟೆಡ್ ವಿತ್ ಸಿವಿಲ್ ಇಂಜಿನಿಯರಿಂಗ್. ಇದ್ರ ಅರ್ಥ ಏನು? ಎ ಸೀರೀಸ್ ಆಫ್ ಆರ್ಕ್ ವಿತ್ ದೇರ್ ಸಪೋರ್ಟಿಂಗ್ ಕಾಲಮ್ಸ್. ಕಾಲಮ್ ಸಪೋರ್ಟ್ ಮಾಡಿ ಯೂಸ್ ಮಾಡಿರ್ತಕ್ಕಂಥ ಸೀರೀಸ್ ಆಫ್ ಆರ್ಕ್ಸ್ ಗೆ ನಾವು ಸಿವಿಲ್ ಇಂಜಿನಿಯರಿಂಗ್ ನಲ್ಲಿ ಆರ್ಕೇಡ್ ಅಂತ ಹೇಳ್ತೀವಿ. ಸೊ ದಿಸ್ ಆರ್ಕೇಡ್ ಇಸ್ ಎನ್ ಸಿವಿಲ್ ಇಂಜಿನಿಯರಿಂಗ್ ಜರ್ಗನ್. ಅದೇ ಸಿವಿಲ್ ಇಂಜಿನಿಯರಿಂಗ್ ಜರ್ಗನ್ ನಲ್ಲಿ ಇನ್ನ ಒಂದು ಬರುತ್ತೆ, ಬ್ಯಾಟ್ ಅಂತ ಹೇಳ್ತಾರೆ. ಏನು? ಪಾರ್ಟ್ ಆಫ್ ದ ಬ್ರಿಕ್. ನಮ್ಗೆ ಇಟ್ಗೆ ಎಲ್ಲ ಗೊತ್ತು, ಇಟ್ಗೆ ಒಂದು ಪಾರ್ಟ್ ಇನ್ ಸಿವಿಲ್ ಇಂಜಿನಿಯರಿಂಗ್ ನಲ್ಲಿ ಬ್ಯಾಟ್ ಅಂತ ಹೇಳ್ತಾರೆ. ಸೊ ಬ್ಯಾಟ್ ಇಸ್ ಎ ಜರ್ಗನ್ ಅಸೋಸಿಯೇಟೆಡ್ ವಿತ್ ಸಿವಿಲ್ ಇಂಜಿನಿಯರಿಂಗ್. ಇಟ್ ರೆಫರ್ಸ್ ಟು ಪಾರ್ಟ್ ಆಫ್ ಎ ಬ್ರಿಕ್ ಅಂತ. ಲೈಕ್ ಮೆಕ್ಯಾನಿಕಲ್ ಅಂಡ್ ಸಿವಿಲ್ ಎಲೆಕ್ಟ್ರಿಕಲ್ ಇಂಜಿನಿಯರಿಂಗ್ ನ ಕನ್ಸಿಡರ್ ಮಾಡಿದ್ರೆ ಅವರು AC ಅಂತ ಹೇಳ್ತಾರೆ, ಅಂದ್ರೆ ಆಲ್ಟರ್ನೇಟ್ ಕರೆಂಟ್ ಅಂತ. ಸೊ AC ಅಥವಾ ಆಲ್ಟರ್ನೇಟ್ ಕರೆಂಟ್ ಅಂತಕ್ಕಂಥದ್ದು ಒಂದು ಜರ್ಗನ್, ಟೆಕ್ನಿಕಲ್ ಜರ್ಗನ್ ಅಸೋಸಿಯೇಟೆಡ್ ವಿತ್ ಎಲೆಕ್ಟ್ರಿಕಲ್ ಇಂಜಿನಿಯರಿಂಗ್. ಹಿಂಗಂದ್ರೆ ಏನು? ಎನ್ ಎಲೆಕ್ಟ್ರಿಕ್ ಕರೆಂಟ್ ದಟ್ ರಿವರ್ಸ್ ಇಟ್ಸ್ ಡೈರೆಕ್ಷನ್ ಮೆನಿ ಟೈಮ್ಸ್ ಎ ಸೆಕೆಂಡ್ ಅಟ್ ರೆಗ್ಯುಲರ್ ಇಂಟರ್ವಲ್ಸ್. ನೋಡಿ, ಎಲೆಕ್ಟ್ರಿಕ್ ಕರೆಂಟ್ ತನ್ನ ಪಾತ್ನ, ತನ್ನ ಮೂಮೆಂಟ್ ನ ರಿವರ್ಸ್ ಮಾಡ್ಕೊಂಡುತ್ತೆ. ದಟ್ ಇನ್ ಟರ್ಮ್ಸ್ ಆಫ್ ಸೆಕೆಂಡ್ಸ್ ಹೇಳ್ತಾರೆ. 1 ಸೆಕೆಂಡ್ಗೆ 10 ಸಲ, 1 ಸೆಕೆಂಡ್ಗೆ 20 ಸಲ, 1 ಸೆಕೆಂಡ್ಗೆ 100 ಸಲ ಚೇಂಜ್ ಮಾಡ್ತಾ ಹೋಗುತ್ತೆ, ಡೈರೆಕ್ಷನ್ಸ್ ನ ಚೇಂಜ್ ಮಾಡುತ್ತೆ. ಅದು ಒಂದು ರೆಗ್ಯುಲರ್ ಇಂಟರ್ವಲ್. ರೆಗ್ಯುಲರ್ ಇಂಟರ್ವಲ್ ಅಂದ್ರೆ ಫಾರ್ ಎವರಿ 30 ಸೆಕೆಂಡ್, ಆರ್ ಫಾರ್ ಎವರಿ 10 ಸೆಕೆಂಡ್, ಆರ್ ಫಾರ್ ಎವರಿ 1 ಮಿನಿಟ್. 1 ಮಿನಿಟ್ ಒಂದ್ಸಲ ಹಂಗ್ ಮಾಡು ಅಂತ ಹೇಳಿದ್ರೆ 1 ಮಿನಿಟ್ ನಾವು ರೆಗ್ಯುಲರ್ ಇಂಟರ್ವಲ್ ಅಂತ ಕರಿಬೇಕು. ಇದಕ್ಕೆ ನಾವು ಆಲ್ಟರ್ನೇಟ್ ಕರೆಂಟ್ ಅಂತ ಕರಿತೀವಿ. ಸೊ ಈ ಆಲ್ಟರ್ನೇಟ್ ಕರೆಂಟ್ ಅಂತಕ್ಕಂಥದ್ದು ಟೆಕ್ನಿಕಲ್ ಜರ್ಗನ್. ಇಟ್ ಈಸ್ ಅಸೋಸಿಯೇಟೆಡ್ ವಿತ್ ಎಲೆಕ್ಟ್ರಿಕಲ್ ಇಂಜಿನಿಯರಿಂಗ್. ನಾನು ಪ್ರೀವಿಯಸ್ ಸ್ಲೈಡ್ ಅಲ್ಲಿ ನೋಡಿದೀವಿ, ನಾವು ರಾಮ್ ಅಂತ ನೋಡಿದೀವಿ, ಅಪ್ಲೋಡ್ ಅಂತ ಹೇಳಿದ್ವಿ. ಸೊ ಕಂಪ್ಯೂಟರ್ ಸಂಬಂಧಪಟ್ಟಂತ ನಮ್ಗೆ ನಿಮ್ಗೆ ಎಲ್ಲರೂ ಚಿರಪರಿಚಿತವಾದಂತ ಒಂದು ಜರ್ಗನ್ CPU ಅಂತೀವಿ. CPU ಅಂದ್ರೆ ಸೆಂಟ್ರಲ್ ಪ್ರೊಸೆಸಿಂಗ್ ಯೂನಿಟ್. ಕಂಪ್ಯೂಟರ್ ಸಿಸ್ಟಮ್ ನಲ್ಲಿ ತುಂಬಾ ಇಂಪಾರ್ಟೆಂಟ್ ಅಂತ ಆದಂತ ಪಾರ್ಟ್ ಇದು CPU. ಇದಕ್ಕೆ ನಾವು ಸೆಂಟ್ರಲ್ ಪ್ರೊಸೆಸಿಂಗ್ ಯೂನಿಟ್ ಅಂತ ಕರಿತೀವಿ. ದಿಸ್ CPU ಇಸ್ ಎ ಟೆಕ್ನಿಕಲ್ ಜರ್ಗನ್ ಅಸೋಸಿಯೇಟೆಡ್ ವಿತ್ ಕಂಪ್ಯೂಟರ್. ಲೈಕ್ ವೈಸ್ ಆಟೋಮೊಬೈಲ್ ಇಂಜಿನಿಯರಿಂಗ್ ಬಂದ್ರೆ ಬಿ ಪಿಲ್ಲರ್ ಅಂತ ಹೇಳ್ತಾರೆ ಅವರು. ಹಿಂಗಂದ್ರೆ ಏನು? ಪಿಲ್ಲರ್ ನೆಕ್ಸ್ಟ್ ಟು ದಿ ಫ್ರಂಟ್ ಸೀಟ್ ಆಕ್ಯುಪೆಂಟ್ ಹೆಡ್. ಕಾರ್ ನೋಡಿರ್ತಾರೆ ನೀವು, ಫ್ರಂಟ್ ಸೀಟ್ ಇರುತ್ತೆ, ಬ್ಯಾಕ್ ಸೀಟ್ ಇರುತ್ತೆ. ಬಿ ಪಿಲ್ಲರ್ ಅಂದ್ರೆ ಏನು? ಪಿಲ್ಲರ್ ನೆಕ್ಸ್ಟ್ ಟು ದಿ ಫ್ರಂಟ್ ಸೀಟ್ ಆಕ್ಯುಪೆಂಟ್ ಹೆಡ್ ಅಂತ ಹೇಳ್ತಾರೆ. ಇದಕ್ಕೆ ನಾವು ಬಿ ಪಿಲ್ಲರ್ ಅಂತ ಹೇಳ್ತಾರೆ ಅವ್ರ ಭಾಷೆನಲ್ಲಿ. ಆಟೋಮೊಬೈಲ್ ಇಂಜಿನಿಯರಿಂಗ್ ಭಾಷೆನಲ್ಲಿ ಬಿ ಪಿಲ್ಲರ್ ಅಂತ ಹೇಳ್ತಾರೆ. ನಾನು ಆಗ್ಲೇ ಹೇಳಿದೆ, ಮತ್ತೆ ರಿಪೀಟ್ ಮಾಡ್ತೇನೆ. ಎಲೆಕ್ಟ್ರಾನಿಕ್ಸ್ ಇಂಜಿನಿಯರಿಂಗ್ ಕನ್ಸಿಡರ್ ಮಾಡಿದ್ರೆ ADC ಅಂತ ಬರುತ್ತಲ್ಲ, ಅನಲಾಗ್ ಟು ಡಿಜಿಟಲ್ ಕನ್ವರ್ಟರ್ ಅಂತ ಹೇಳ್ತೀವಿ. ಸೊ ದಿಸ್ ADC is a technical jargon associated with electronics engineering. ಸೊ ಈ ಎಲ್ಲಾ ಟರ್ಮ್ಸ್ ಆ ಜಾಗದಲ್ಲಿ ಬಳಸಿ ಕಮ್ಯುನಿಕೇಟ್ ಮಾಡಿದ್ರೆ ಕಮ್ಯುನಿಕೇಶನ್ ಎಫೆಕ್ಟಿವ್ ಆಗುತ್ತೆ. ಇನ್ಸ್ಟೆಡ್ ಆಫ್ ದಟ್ ಮಿಸ್ಫೈರ್ ಆದ್ರೆ ADC ಅಂತಕ್ಕಂಥದ್ದು ನಾವು ಹೋಗಿ ಕಾಮರ್ಸ್ ಮಕ್ಕಳು ಮುಂದೆ, ಆರ್ಟ್ಸ್ ಮಕ್ಕಳು ಮುಂದೆ ಬಳಸಿದ್ರೆ ಡೆಫಿನೆಟ್ಲಿ ದೇ ಕಾಂಟ್ ಅಂಡರ್ಸ್ಟ್ಯಾಂಡ್. ಅವ್ರಿಗೆ ಅರ್ಥ ಆಗಲ್ಲ. ಇದು ಅವ್ರ ಭಾಷೆನಲ್ಲೇ ಹೇಳ್ಬೇಕಾಗುತ್ತೆ. ಸೊ ವಿ ಆರ್ ನಾಟ್ ಸಪೋಸ್ ಟು ಯೂಸ್ ದಿಸ್ ADC ಇನ್ ಫ್ರಂಟ್ ಆಫ್ ಎ HEPS ಸ್ಟೂಡೆಂಟ್ಸ್ ಆರ್ ಕಾಮರ್ಸ್ ಸ್ಟೂಡೆಂಟ್ಸ್. ಯು ಮಸ್ಟ್ ಯೂಸ್ ದಿಸ್ ಟರ್ಮ್ ಇನ್ ಫ್ರಂಟ್ ಆಫ್ ಎ ಎಲೆಕ್ಟ್ರಾನಿಕ್ ಸ್ಟೂಡೆಂಟ್ಸ್ ಆರ್ ಎಲೆಕ್ಟ್ರಾನಿಕ್ ಬ್ಯಾಕ್ ಗ್ರೌಂಡ್ ಇರ್ತಕ್ಕಂಥ ಪ್ರೊಫೆಷನಲ್ಸ್ ಜೊತೆಗೆ ಮಾತಾಡ್ಬೇಕಾದ್ರೆ ವಿ ಕ್ಯಾನ್ ಮೇಕ್ ಯೂಸ್ ಆಫ್ ದಿಸ್ ಟರ್ಮ್ ಕಾಲ್ಡ್ ADC. ಇದು ಸಮ್ ವೆರಿ ಸಿಂಪಲ್ ಎಕ್ಸಾಂಪಲ್ಸ್ ಅಷ್ಟೇ. ಇಷ್ಟೇ ಅಲ್ಲ ಟೆಕ್ನಿಕಲ್ ಜರ್ಗನ್ಸ್. ಈ ಟೆಕ್ನಿಕಲ್ ಜರ್ಗನ್ಸ್ ಸಂಬಂಧಪಟ್ಟಂಗೆ ದೊಡ್ಡ ದೊಡ್ಡ ಬುಕ್ಸ್ ಗಳೇ ಇದೆ. ಆ ಬುಕ್ಸ್ ಅಲ್ಲಿ ಕಂಪ್ಲೀಟ್ ಬರೀ ಟೆಕ್ನಿಕಲ್ ಜರ್ಗನ್ಸೇ ಬರುತ್ತೆ. ಇಲ್ಲಿ ನಾವು ಲಿಸ್ಟ್ ಮಾಡಿರ್ತಕ್ಕಂಥದ್ದು
ತುಂಬಾ ಸಿಂಪಲ್ ಆದಂತ ಲಿಸ್ಟು. ನಿಮ್ಗೆ ಅವೇರ್ನೆಸ್ ಇರ್ಲಿ. ಕಮ್ಯುನಿಕೇಟ್ ಮಾಡ್ಬೇಕಾದ್ರೆ ಟೆಕ್ನಿಕಲ್ ಜರ್ಗನ್ಸ್ ನ ಅಗತ್ಯಗೆ ಸಂಬಂಧಪಟ್ಟ ಹಾಗೆ ಎಷ್ಟು ಬೇಕೋ ಅಷ್ಟನ್ನೇ ಬಳಸಿ ಕಮ್ಯುನಿಕೇಟ್ ಮಾಡಬೇಕು. ಟೆಕ್ನಿಕಲ್ ಜರ್ಗನ್ಸ್ ಗೊತ್ತಿಲ್ಲದೆ ಇರ್ತಕ್ಕಂತ ಜನದ ಮುಂದೆ ಹೋಗಿ ನಾವು ಟೆಕ್ನಿಕಲ್ ಜರ್ಗನ್ಸ್ ನ ಬಳಸಬಾರ್ದು ಅಂತಕ್ಕಂತ ಒಂದು ಅವೇರ್ನೆಸ್ ನ ಕ್ರಿಯೇಟ್ ಮಾಡೋದಕ್ಕೋಸ್ಕರನೇ ಈ ಎಕ್ಸಾಂಪಲ್ಸ್ ನ ಕೊಟ್ಟು ನಿಮಗೆ ಇಲ್ಲಿ ಎಕ್ಸ್ಪ್ಲನೇಷನ್ ಕೊಡ್ತಾ ಇರೋದು. ಈ ಐಡಿಯಾ ನಿಮ್ಗೆ ಇರಬೇಕು. ಈ ಐಡಿಯಾ ಬಳಸಿ ನೀವು ಕಮ್ಯುನಿಕೇಟ್ ಮಾಡಿದ್ದೇ ಆದ್ರೆ ಡೆಫಿನೆಟ್ಲಿ ನಿಮ್ಮ ಕಮ್ಯುನಿಕೇಶನ್ ಎಫೆಕ್ಟಿವ್ ಆಗಿರುತ್ತೆ, ತುಂಬಾ ನೀಟಾಗಿರುತ್ತೆ. ಇಲ್ಲ ಅಂದ್ರೆ ಕಮ್ಯುನಿಕೇಶನ್ ಹಾಳಾಗೋಗುತ್ತೆ, ಕಮ್ಯುನಿಕೇಶನ್ ಸರಿಯಾಗಿ ಆಗೋದಿಲ್ಲ. ಇಷ್ಟ ಹೇಳ್ತಾ ನಾವು ಮುಂದಕ್ಕೆ ಹೋಗೋಣ. ಐ ಆಲ್ರೆಡಿ ಟೋಲ್ಡ್ ಯು, ಪ್ರಾಕ್ಟಿಕಲ್ ಸೆಷನ್ ಅಲ್ಲಿ ದಯವಿಟ್ಟು ಈ ಯೂಟ್ಯೂಬ್ ಲಿಂಕ್ ಅಲ್ಲಿ ಬರ್ತಕ್ಕಂತ ವಿಡಿಯೋನ ನೀವು ಒಂದ್ಸಲ ಅಲ್ಲ ಅಂದ್ರೆ 2 ಸಲ ನೋಡಿ ಆದ್ಮೇಲೆ ಈ ಯೂಟ್ಯೂಬ್ ಕಂಟೆಂಟ್ ಗೆ ಸಂಬಂಧಪಟ್ಟ ಹಾಗೆ ಅಲ್ಲಿ ನಿಮಗೆ ಸಿಗ್ತಕ್ಕಂತ ಮಾಹಿತಿಗೆ ಸಂಬಂಧಪಟ್ಟ ಹಾಗೆ ತಾವು 2 ಕೆಲಸ ಮಾಡಬೇಕಾಗುತ್ತೆ. ಮೊದಲನೇ ಕೆಲಸ ಏನು? reproduce the things in your own words with technical jargons not less than 50 words. ನಾನು ಪದೇ ಪದೇ ರಿಪೀಟ್ ಮಾಡ್ತೀನಿ, ನಾಟ್ ಲೆಸ್ ದನ್ 50 ವರ್ಡ್ಸ್ ಅಂದ್ರ ಯಾಕಪ್ಪ ಅಂದ್ರೆ 50 ವರ್ಡ್ಸ್ ಗಿಂತ ಕಡಿಮೆ ನೀವೇನಾದ್ರೂ ಬರೆಯೋದಕ್ಕೆ ಪ್ರಯತ್ನ ಪಟ್ರೆ ಕಂಪ್ಲೀಟ್ ಮಾಹಿತಿನ ರಿಪ್ರೊಡ್ಯೂಸ್ ಮಾಡೋದಕ್ಕೆ ಕಷ್ಟ ಆಗುತ್ತೆ, ಸಾಧ್ಯ ಆಗಲ್ಲ. 50 ವರ್ಡ್ಸ್ ಗಿಂತ ಜಾಸ್ತಿ ಎಷ್ಟು ಬೇಕಾದ್ರೂ ಬರೀರಿ, ತೊಂದ್ರೆ ಇಲ್ಲ, ಅದಕ್ಕಿಂತ ಕಡಿಮೆ ಮಾಡಬೇಡಿ. ಏನ್ ಹೇಳ್ತಾ ಇದ್ದಾರೆ ಈ ವಿಡಿಯೋನಲ್ಲಿ? ನೀವು ತಿಳ್ಕೊಂಡಿರ್ತಕ್ಕಂಥ ಮಾಹಿತಿಗೆ ಒಂದು ಸಮ್ಮರಿ ಬರೀರಿ. ನಿಮ್ಮ ಸ್ವಂತ ವರ್ಡ್ಸ್ ನ ಬಳಸಿ ಸಮ್ಮರಿ ಬರೀರಿ. ನೀವು ಬರೀತಕ್ಕಂಥ ಸಮ್ಮರಿನಲ್ಲಿ ಈ ಯೂಟ್ಯೂಬ್ ಅಲ್ಲಿ ಏನೇನು ಟೆಕ್ನಿಕಲ್ ಜರ್ಗನ್ಸ್ ಬಂದಿದೆಯೋ ಆ ಎಲ್ಲಾ ಟೆಕ್ನಿಕಲ್ ಜರ್ಗನ್ಸ್ ಉಪಯೋಗಿಸಿ. ಮೊದಲನೇ ಲೆಟರ್ ಟೆಕ್ನಿಕಲ್ ಜರ್ಗನ್ಸ್ ನ ಬಳಸಿ ಒಂದು ಸಮ್ಮರಿ ಬರೀರಿ. ಎರಡನೇದೇನು? ನೀವು ಬರ್ದಿರ್ತಕ್ಕಂಥ ಸಮ್ಮರಿನ ಫಸ್ಟ್ ನೀವೇ 1 ಸಲ 2 ಸಲ 3 ಸಲ ಓದಿ ಅರ್ಥ ಮಾಡ್ಕೊಳ್ಳಿ. ಯೂಟ್ಯೂಬ್ ವಿಡಿಯೋನಲ್ಲಿ ಹೇಳಿರ್ತಕ್ಕಂಥದ್ದು ನೀವು ಬರ್ದಿರ್ತಕ್ಕಂಥದ್ದು ಸರಿನೋ ತಪ್ಪೋ ಅಂತ. ಇಫ್ ಯು ಫೀಲ್ ದಟ್ ಇಲ್ಲಿ ಸಮ್ಮರಿ ಬರ್ದಿರ್ತಕ್ಕಂಥ ಸಮ್ಮರಿ 2 ಮ್ಯಾಚ್ ಆಗುತ್ತೆ, ಕರೆಕ್ಟ್ ಆಗಿದೆ ಅಂತ ನೀವು ತೀರ್ಮಾನ ಮಾಡೋದಾದ್ರೆ 2ನೇ ಸಮ್ಮರಿ ಬರೀರಿ. ಇಲ್ಲಿ ಬರ್ದಿರ್ತಕ್ಕಂಥ ಸಮ್ಮರಿನ ರೀರೈಟ್ ಮಾಡಿ. ನೀವು ರೀರೈಟ್ ಮಾಡಿ ಬರೀತಕ್ಕಂಥ ಸಮ್ಮರಿನಲ್ಲಿ ಟೆಕ್ನಿಕಲ್ ಜರ್ಗನ್ಸ್ ನ ಬಳಸಬೇಡಿ. ರೈಟ್ ಮಾಡದಂತ ಸಮ್ಮರಿ ಎಲ್ಲರಿಗೂ ಅರ್ಥ ಆಗಂಗಿರ್ಬೇಕು. ಎಲ್ಲರಿಗೂ ಅರ್ಥ ಆಗಂಗಿರ್ಬೇಕಪ್ಪ ಅಂದ್ರೆ ವಿ ಆರ್ ನಾಟ್ ಸಪೋಸ್ ಟು ಯೂಸ್ ಟೆಕ್ನಿಕಲ್ ಜರ್ಗನ್ಸ್. ಅದನ್ನೇ ಇಲ್ಲಿ ಹೇಳ್ತಾ ಇರೋದು, ರೀರೈಟ್ ದಿ ಸಮ್ಮರಿ ವಿತೌಟ್ ಯೂಸಿಂಗ್ ಟೆಕ್ನಿಕಲ್ ಜರ್ಗನ್ಸ್ ಸೋ ದಟ್ ಇಟ್ ಈಸ್ ಅಂಡರ್ಸ್ಟ್ಯಾಂಡಬಲ್ ಬೈ ಆಲ್. ಪ್ರತಿಯೊಬ್ಬರಿಗೂ ಅರ್ಥ ಆಗೋ ರೀತಿ ಒಂದು ಸಮ್ಮರಿನ ರೀರೈಟ್ ಮಾಡಿ. ನೀವು ರೀರೈಟ್ ಮಾಡ್ತಕ್ಕಂಥ ಸಮ್ಮರಿನಲ್ಲಿ ಟೆಕ್ನಿಕಲ್ ಜರ್ಗನ್ಸ್ ನ ಬಳಸಬೇಡಿ ಅಥವಾ ಯೂಸ್ ಮಾಡಬೇಡಿ. ಇಷ್ಟಕ್ಕೆ ನಾವು ಸೆಷನ್ ನಂಬರ್ 4 ಕಾಲ್ಡ್ ಟೆಕ್ನಿಕಲ್ ಜರ್ಗನ್ ಯೂಸೇಜ್ ಅಂತ ಹೇಳಬೇಕಾಗುತ್ತೆ. ಈ ಆಕ್ಟಿವಿಟಿನ ತಾವು ಮಾಡಬೇಕು. ಇದು ಆದ ಮೇಲೆ as usual end of session number 4 with conclusion ಮುಖಾಂತರ ಸೆಷನ್ ನಂಬರ್ 4 ನ ಮುಕ್ತಾಯ ಮಾಡ್ತಾ ಇದ್ದೀವಿ. ಏನ್ ಹೇಳ್ತೀವಿ ಕನ್ಕ್ಲೂಷನ್? ಈ ಸೆಷನ್ ಅಲ್ಲಿ ಸೆಷನ್ ನಂಬರ್ 4 ಅಲ್ಲಿ ನಾವು ಟೆಕ್ನಿಕಲ್ ಜರ್ಗನ್ಸ್ ಅಂದ್ರೆ ಏನು, ಟೆಕ್ನಿಕಲ್ ಜರ್ಗನ್ಸ್ ನ ಯಾವಾಗ ಬಳಸಬೇಕು, ಯಾತಕ್ಕೋಸ್ಕರ ಬಳಸಬೇಕು, ಹಾಗೇನೆ ಅದಕ್ಕೆ ಆಪೋಸಿಟ್ ಆಗಿ ಟೆಕ್ನಿಕಲ್ ಜಾರ್ಗನ್ಸ್ ನ ಯಾವಾಗ ಬಳಸಬಾರ್ದು, ಬಳಸಿದ್ರೆ ಏನ್ ತೊಂದರೆ ಆಗ್ತಾ ಇರುತ್ತೆ ಅಂತ ಹೇಳಿ ತಿಳ್ಕೊಂಡಿದ್ವಿ. ಆ ನಾಲೆಡ್ಜ್ ಎಲ್ಲ ಗೊತ್ತಾಗಿದೆ, ಆ ಸ್ಕಿಲ್ ಸೆಟ್ ಸಹ ನಮಗೆ ಗೊತ್ತಾಗಿದೆ. ನೀವು ಪ್ರೀವಿಯಸ್ಲಿ ನಾನು ಹೇಳಿರ್ತಕ್ಕಂಥ ಆಕ್ಟಿವಿಟಿನ ಪ್ರಾಕ್ಟೀಸ್ ಮಾಡಿದ್ರೆ ನಿಮಗೆ ಆ ನಾಲೆಡ್ಜ್ ಸ್ಕಿಲ್ ಸೆಟ್ ಬಂದಿದೆ ಅಂತ ಅರ್ಥ. ನೀವು ಆಕ್ಟಿವಿಟಿನ ಮುಗಿಸೋವರೆಗೂ
ನಾವು ಮುಂದಿನ ಸೆಷನ್ಗೆ ಹೋಗೋದಕ್ಕೆ ಸಾಧ್ಯ ಇಲ್ಲ. ಕಾರ್ಡ್ ಸೆಷನ್ ನಂಬರ್ 5 ನ ಶುರು ಮಾಡೋದಕ್ಕೆ ಆಗೋದಿಲ್ಲ. therefore as early as possible complete that activity. ಯೂಟ್ಯೂಬ್ ನ ನೋಡಿ ಸಮ್ಮರಿನ ವಿತ್ ಟೆಕ್ನಿಕಲ್ ಜರ್ಗನ್ಸ್ ಯೂಸ್ ಮಾಡಿ ಫಸ್ಟ್ ಬರೀರಿ, ಆಮೇಲೆ ಅದೇ ಸಮ್ಮರಿನ ರೀರೈಟ್ ಮಾಡಿ ವಿತೌಟ್ ಯೂಸಿಂಗ್ ಎ ಟೆಕ್ನಿಕಲ್ ಜರ್ಗನ್ಸ್. ಅದಾಯ್ತಪ್ಪ ಅಂದ್ರೆ ಲೆಟ್ ಅಸ್ ಸ್ಟಾರ್ಟ್ ಸೆಷನ್ ನಂಬರ್ 5 ಇನ್ ನೆಕ್ಸ್ಟ್ ಕ್ಲಾಸ್. ಇಲ್ಲಿಗೆ ಸೆಷನ್ ನಂಬರ್ 4 ಮುಗಿಯುತ್ತೆ ಅಂತ ಹೇಳ್ತಾ, ಎಲ್ಲರಿಗೂ ಒಳ್ಳೇದಾಗ್ಲಿ ಅಂತ ಹೇಳ್ತಾ, ಎಲ್ಲರೂ ಚೆನ್ನಾಗಿ ಓದಿ ಅಂತ ಹೇಳ್ತಾ ಈ ಸೆಷನ್ನ ಮುಗಿಸ್ತಾ ಇದ್ದೀನಿ ವಂದನೆಗಳೊಂದಿಗೆ.